ಐತಿಹಾಸಿಕ ಹಾಗೂ ಧಾರ್ಮಿಕ ಕೇಂದ್ರವಾಗಿರುವ ಬಾದಾಮಿ ಬನಶಂಕರಿ ದೇವಿಯ ಜಾತ್ರೆಯು ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. 1 ತಿಂಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಇತ್ತೀಚೆಗೆ ನಾಟಕ ಕಂಪನಿಗಳು ಪ್ರಸಿದ್ಧಿ ಪಡೆದುಕೊಳ್ಳುತ್ತಿವೆ. ನಶಿಸಿ ಹೋಗುತ್ತಿರುವ ನಾಟಕ ಕಂಪನಿಗಳಿಗೆ ಬನಶಂಕರಿ ಜಾತ್ರೆಯಿಂದ ಮರುಜೀವ ಬಂದಂತಾಗಿದೆ. ಸುಮಾರು 10 ನಾಟಕ ಕಂಪನಿಗಳು ವಿವಿಧ ಹೆಸರಿನ ಮೂಲಕ ಗಮನ ಸೆಳೆಯುತ್ತಿವೆ. ಬನಶಂಕರದಲ್ಲಿ ಹಾಕಿರುವ ಇಡೀ ನಾಟಕ ಕಂಪನಿಗಳ ಪ್ರದರ್ಶನದಲ್ಲಿ 2 ನಾಟಕ ಕಂಪನಿಗಳು ಗಮನ ಸೆಳೆಯುವಂತಾಗಿದೆ. ಜ್ಯೋತಿ ಗುಳೆದ್ಗುಡ್ ಕಂಪನಿಯ ಜಂಪು ಹೊಡಿತಾಳ ಕೆಂಪಿ ಎಂಬ ನಾಟಕದಲ್ಲಿ 3 ಕುಳ್ಳರು ಪಾತ್ರ ವಹಿಸುತ್ತಿರುವುದು ಆಕರ್ಷಣೀಯವಾಗಿದೆ. ಬೇಲೂರಿನ ಯುವಕ ಹಾಗೂ ಸವಿತಾ ಎಂಬುವ ಯುವತಿ ಕುಬ್ಜ ಪಾತ್ರದಿಂದ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ. ಈ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಕಾಮಿಡಿ ಕಿಲಾಡಿ ಹಾಸ್ಯ ನಟ ಹಾಗೂ ಚಲನಚಿತ್ರದಲ್ಲಿ ನಟನೆ ಮಾಡಿರುವ ಹರೀಶನ ಪಾತ್ರ ಪ್ರೇಕ್ಷಕರಿಗೆ ಮೆಚ್ಚುಗೆಯಾಗುತ್ತಿದೆ. ಹರೀಶ ಸಹ ಅಚ್ಚುಕಟ್ಟಾಗಿ ಪಾತ್ರ ಮಾಡಿ ಗಮನ ಸೆಳೆಯುತ್ತಿದ್ದಾರೆ. ನಾಟಕ ಕಂಪನಿಯ ಒಡನಾಟ, ನಾಟಕದಿಂದ ಜೀವನ ರೂಪಿಸಿಕೊಂಡ ಬಗೆ ಹಾಗೂ ಸಿನಿಮಾದ ಮುಂದಿನ ದಾರಿಯ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ನನ್ನನ್ನು ಬಿಟ್ಟು ಎಲ್ಲೋಗಿದ್ದೆ ರಾಜ. ಇಷ್ಟು ವರ್ಷ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೃತ್ತಿ ರಂಗಭೂಮಿ ನಟ ಹಾಗೂ ಕಾಮಿಡಿ ಕಿಲಾಡಿ ಸೀಸನ್ 4 ವಿನ್ನರ್ ಹರೀಶ್ ಕುಮಾರ್ ಹಿರಿಯರ್ ಮಾತಾಡತ್ತೀನಿ. ನನಗೆ ಬನಶಂಕರಿ ಜಾತ್ರೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಇವತ್ತು ಕರ್ನಾಟಕದಾಗ ಏನಾದ್ರು ನಾಟಕ ಕಂಪ್ನಿ ಮಾಲೀಕರು ನಾವು ಕಲಾವಿದರು ಅಂತೂ ತನ್ನ ತಿನ್ನಕತ್ತೀವಪ್ಪ ಅಂತಂದ್ರೆ ಅದಕ್ಕೆ ಬಾದಾಮಿ ಬನಶಂಕರಿ ಜಾತ್ರೆನೇ ಕಾರಣ. ಯಾಕೆ ಮಾತು ಹೇಳ್ತೀವಿ ಅಂದ್ರೆ ನಿಮ್ಗೆ ಗೊತ್ತಿದ್ದೇ ಐತೆಲ್ಲ. ಮೊದ್ಲು ನಾವು ಸಣ್ಣವರಿದ್ದಾಗಿಲ್ಲ 10, 11 ನಾಟಕ ಇದು ಸಿನಿಮಾ ಟೆಂಟ್ಗಳು ಬರ್ತಿದ್ವು. ಅವು ಬರೀ 2-3 ಅಷ್ಟೇ ನಾಟಕ ಕಂಪ್ನಿಗಳು ಬರ್ತಿದ್ವು. ಈಗ ಸಿನಿಮಾ ಟೆಂಟ್ ಅನ್ನೋದು ಉಳಿದೇ ಇಲ್ಲ. ಉಳಿದಿದ್ದಷ್ಟು ವೃತ್ತಿ ರಂಗಭೂಮಿ ಕಂಪ್ನಿಗಳ, ಅದ್ರಾಗ 10ರಿಂದ 11 ಕಂಪ್ನಿ ಬಂದ್ರು 11 ಕಂಪ್ನಿಗೂ ಹೊಟ್ಟೆ ತುಂಬಾ ಅನ್ನ ಹಾಕಿ ಕಳಿಸ್ತಾಳ ಪ್ರೇಕ್ಷಕರನ್ನ. ನನಗೆ ತುಂಬಾ ಹೆಮ್ಮೆ ಆಕೈತಿ. ಆಮೇಲೆ ಈಗ ನಮ್ದು ಪ್ರಸ್ತುತ ನಾಟಕ ಈಗ ನೀ ಹೂ ಅಂದ್ರೆ ಗಿಚ್ಚಾಕಿನಿ ಇಲ್ಲಾಂದ್ರೆ ಹುಚ್ಚಾಕಿನ ಅನ್ನೋ ನಾಟಕ ಪ್ರತಿ ದಿವಸ ಹೌಸ್ಫುಲ್ ನಡೆದೈತಿ. ಪ್ರತಿ ದಿವಸ ಅದೆಲ್ಲ ತಾಯಿ ಬನಶಂಕರಿ ಆಶೀರ್ವಾದ, ಪ್ರೇಕ್ಷಕರ ಆಶೀರ್ವಾದ. ನಾವು ಕುಕ್ನೂರ್ ಜಾತ್ರೆ ಒಳಗೆ ಕೇವಲ 3 ದಿವಸ ಪ್ರಾಕ್ಟೀಸ್ ಮಾಡ್ಕೊಂಬಂದು ಈ ನಾಟಕ ತಗೊಂಡ್ಬಂದಿದ್ವಿ. ಏನಾಗುತ್ತೋ ಅಂತ ಹೆದರಿದ್ವಿ. ಆದ್ರೆ ಪ್ರೇಕ್ಷಕರ ಮನಸ್ಸು ಮುಟ್ಟುವಲ್ಲಿ ಈ ನಾಟಕ ಯಶಸ್ಸಾಗೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಗೇನು ಬನಶಂಕರಿ ಜಾತ್ರೆ ಹೊಸದಲ್ಲ. ಸಣ್ಣವನಿದ್ದಾಗ ಇಲ್ಲೇ ಜಾಲ್ಯಾಳದಾಗ ಒಂದು ನಮ್ಮ ಸಂಗನಾಳ್ ಅವ್ರ ಚಹಾದ ಅಂಗಡಿ ಒಳಗೆ ಕೆಲಸ ಮಾಡ್ತಿದ್ದೆ ನಾನು. ಇಷ್ಟು ಸಣ್ಣವನಿದ್ದಂಗೆ ನಾನು ಈ ಜಾತ್ರೆ ನೋಡ್ಕೊಂತಾನೆ ಬಂದಿನಿ. ಅವಾಗ ಜಾತ್ರೆಗೆ ಜಾತ್ರೆ ನೋಡಕಂತ ಬರ್ತಿದ್ವಿ. ಈಗ ಜಾತ್ರೆ ಪಾರ್ಟ್ ಮಾಡಕ್ ಬರಕತ್ತೀವಿ. ಅದ ಒಂದು ಖುಷಿ. ಆಮೇಲೆ ಈಗ ಪ್ರಾಜೆಕ್ಟ್ ಅಂತಂದ್ರೆ ಈಗ ಎಲ್ಲ ಕಾಮಿಡಿ ಕಿಲಾಡಿ ಎಲ್ಲ ಸೀಸನ್ ಮುಗಿದ್ಮ್ಯಾಗ ಒಂದು 2-3 ಪಿಕ್ಚರ್ ಮಾಡಕತ್ತೀನಿ. ಒಂದು ಅಮರ್ತ ಅಂತೇಳಿ ಶ್ರೀನಗರ್ ಕಿಟ್ಟಿ ಅವ್ರದ್ದು, ಇನ್ನೊಂದು ನಮ್ಮ ಪ್ರೇಮ್ ಸರ್ ನಿರ್ದೇಶನದಲ್ಲಿ ಬರಕತ್ತೈತಿ. ಧ್ರುವ ಸರ್ಜ್ ಅವ್ರ ಹೀರೋ KD ಅಂತೇಳಿ ಅದ್ರಾಗ ಒಂದು ಪಾತ್ರ ಮಾಡೀನಿ. ಆಮೇಲೆ ನಮ್ಮ ಯೋಗರಾಜ್ ಭಟ್ರ ಸರ್ ನಿರ್ಮಾಣದಲ್ಲಿ ಬರಕತ್ತೈತಿ. ನಮ್ಮ ಪೃಥ್ವಿ ಶಾಮ್ನೂರ್ ಅಂತ ಹೇಳಿ ಹೊಸ ಪ್ರತಿಭೆ, ಒಳ್ಳೆ ಆಕ್ಟರು. ಅವ್ರ ಜೊತೆ ಒಂದು ಮುಖ್ಯ ಉಡಾಳ್ ಅನ್ನೋ ಪಿಕ್ಚರ್ನಾಗ ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊಳಕತ್ತೀನಿ. ಇವು 3 ಪಿಕ್ಚರ್ ಈ ವರ್ಷ ರಿಲೀಸ್ ಆಗೋ ಅದಾವ. ಇಷ್ಟು ದಿವಸ ರಂಗಭೂಮಿ ಒಳಗೆ ಹೆಂಗ್ ನನ್ಗೆ ಆಶೀರ್ವಾದ ಮಾಡಿರಿ, ಮುಂದೆ ಪಿಕ್ಚರ್ ಇದೇ ವರ್ಷ 3 ಪಿಕ್ಚರ್ ರಿಲೀಸ್ ಆಗೋದವ. ಆಶೀರ್ವಾದ ಮಾಡ್ರಿ. ಆಮೇಲೆ ಪ್ರತಿ ವರ್ಷ ನಾಟಕ ಕಂಪ್ನಿಗಳು ಬರ್ತಾವ. ಮೊದ್ಲು ನಮ್ಗ ಕಲೆಕ್ಷನ್ ಕಡಿಮೆ ಆಕಿತ್ತು. ಯಾಕಂತಂದ್ರೆ ಈ ಕ್ಯಾಬ್ರೆ ಡ್ಯಾನ್ಸು, ಸ್ವಲ್ಪ ಅಶ್ಲೀಲ ಸಂಭಾಷಣೆ, ಇದರಿಂದ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಕಟ್ ಆಗಿತ್ತು ನಮಗ. ಇತ್ತಿತ್ಲಾಗ ನಾವು ನಾವು ತಿದ್ಕೊಂಡ್ವಿ. ನಮ್ದೇನ್ ತಪ್ಪು ಅಂತೇಳಿ ವೃತ್ತಿ ರಂಗಭೂಮಿಯವ್ರು ನಾವು ತಿದ್ಕೊಂಡಾಗಿಂದ ಈಗ ಎಲ್ಲಾ 10 ಕಂಪ್ನಿನೂ ಚೆನ್ನಾಗಿ ನಡೆಯಕತ್ತಾವ, ಹೌಸ್ಫುಲ್ ಆಗಿ ನಡೆಯಕತ್ತಾವ ಅನ್ನಕ ಖುಷಿ ಹೆಚ್ಚಾಗತ್ತ. ನಮಸ್ಕಾರ. ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಳೇದಗುಡ್ಡ ಕಂಪನಿ. ಈಗ ನಾವು 100ನೇ ಪ್ರಯೋಗದತ್ತ ಮುನ್ನುಗ್ತಾ ಇದೀವಿ. ಪ್ರತಿಯೊಂದು ಶೋಗಳು ಹೌಸ್ಫುಲ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಜನ. ಯಾಕಂದ್ರೆ ಇಲ್ಲಿ ಹೆಣ್ಮಕ್ಳು ನೋಡುವಂತ ಸ್ಟೋರಿ ಇದೆ. ಕುಟುಂಬ ಸಮೇತ ಬಂದು ಈ ನಾಟಕವನ್ನ ವೀಕ್ಷಣೆ ಮಾಡಬಹುದು. ಆಮೇಲೆ ಕಾಮಿಡಿ ಕೂಡ ಅಷ್ಟೇ ಚೆನ್ನಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಎಲ್ಲಾ ರೀತಿಯ ಕಲಾಭಿಮಾನಿಗಳು ನಮ್ಮ ನಾಟಕವನ್ನ ನೋಡಿ ಆಶೀರ್ವದಿಸಿ ಹಾರೈಸಬೇಕು. ಇವಾಗ ಆಲ್ರೆಡಿ ಹಾರೈಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಟಕವನ್ನ ಹಾರೈಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಟ್ರ್ಯಾಕ್ಟರ್ ಬರೋದು, ಕಾರ್ ಬರೋದು, ಮತ್ತೆ ಇಲ್ರಿ, ಅದೇನ್ ನಾವು ಮೊದ್ಲಿಂದನು ಮಾಡ್ಕೊತಾನೆ ಬಂದೀವಿ. ಟ್ರ್ಯಾಕ್ಟರ್ ಆಗ್ಲಿ, ಕಾರ್ ಆಗ್ಲಿ. ಈ ವರ್ಷ ಅಂತ ಹೊಸದೇನಂತಲ್ಲ, ಅದು 2-3 ವರ್ಷದಿಂದ ಮಾಡ್ತಾನೆ ಬಂದಿದೀವಿ. ಅದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ.
ಇಂದ್ರೆ ಈಗ ಕಲಾವಿದ್ರ ಕೊರತೆ ತುಂಬಾ ಇದೆ, ಕಲಾವಿದ್ರೆ ಸಿಕ್ತಿಲ್ಲ. ಹಾಗಾಗಿ ನಾವು ಹೊಸಬ್ರನ್ನ ನಮ್ಗೆ ಬೇಕಾಗಿತ್ತು. ನಾವು ಕುರುಡ್ರನ್ನ ಆಯ್ಕೆ ಮಾಡಿದಾಗ ಒಳ್ಳೆ ಅವರು ಆಕ್ಟಿಂಗ್ ಮಾಡಿದ್ರು, ಹೇಳ್ಕೊಟ್ಟಷ್ಟು ಕಲಿತ್ರು. ಹೊಸಬ್ರು ಹಳಬ್ರು ಯಾರು ಸಿಗ್ಲಿಲ್ಲ, ಅದಕ್ಕೆ ನಾವು ಹೊಸಬ್ರನ್ನ ತಂದು ಮಾಡಿದೀವಿ. ಜನರು ಅದನ್ನ ಒಳ್ಳೆ ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೂ ಖುಷಿಯಾಗಿದೆ, ಮಾಡಿದವ್ರಿಗೂ ಖುಷಿಯಾಗಿದೆ, ನಮಗೂ ಖುಷಿಯಾಗಿದೆ. ನನ್ನ ಹೆಸರು ವಿನಾಯಕ್ ಅಂತ ಹೇಳಿ, ನಮ್ಮೂರು ಬೇಲೂರು ಅಂತ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲಾ, ಬೇಲೂರು ಗ್ರಾಮ. ನನ್ನ ಹೆಸರು ವಿನಾಯಕ. ಈ ಫೀಲ್ಡಿಗೆ ಬಂದು ಸುಮಾರು ಒಂದು 5 ರಿಂದ 6 ವರ್ಷ ಆಯ್ತು ಬಂದು. ನನ್ನ ಏಜ್ ಈಗ 19 ನಡೀತದೆ. ಯಾವ ನಾಟಕ ಈ ಸಂಗಮೇಶ್ವರ ನಾಟ್ಯ ಸಂಘ ಗುಳೇದಗುಡ್ಡ. ಏನ್ ಪಾತ್ರ ಮಾಡಿದ್ರಿ? ಕಾಮಿಡಿ. ನಿಮ್ಗೆ ಯಾಕೆ ನಾಟಕಕ್ಕೆ ಬರ್ಬೇಕಂತ ಯಾಕೆ ಅದು ಹುಚ್ಚರಿ, ಒಟ್ಟು ಇದ್ರಾಗ ಮಾಡ್ಬೇಕು, ಇದ್ರಾಗ ಬೆಳಿಬೇಕು, ಹೆಸರು ಮಾಡ್ಬೇಕಂತ ಇದ್ರೆ ಒಂದು ಚಲನಚಿತ್ರ ಮಾಡಿವ್ರಿ, ಅನಂತ ಪಯಣ ಅಂತಂದು. ಇನ್ನೂ ಬಿಡುಗಡೆ ಆಗಿಲ್ಲ, ಅದು ಇನ್ನೊಂದು ಸ್ವಲ್ಪ ಫೆಬ್ರವರಿ ತಿಂಗಳದಾಗ ಇನ್ನೂ ಶಾರ್ಟ್ ಇದೆ, ಅದು ಮುಗಿಸ್ಕೊಂಡು ಬಿಡ್ತಾನೆ ಅಂತಂದ್ರೆ ಬೇರೆ. ಮುಂದೆ ನಿಮ್ಗೆ ಏನ್ ಮಾಡ್ಬೇಕಂತ ಗುರಿ ಐತಿ? ಒಟ್ಟು ಹೆಸರು ಮಾಡ್ಬೇಕಂತ ಐತಿ ಸರ್. ನಾಟಕ ಕಂಪನಿ ನಾಟಕ ಕಂಪ್ನಿ ಅಂತ ಯಾವುದೋ ಇದ್ರದಾಗಲಿ ಒಟ್ಟು ಹೆಸರು ಆಗ್ಬೇಕು. ನಿಮ್ಮ ಎಜುಕೇಶನ್ ಇಲ್ಲ? ಎಜುಕೇಶನ್ PUC ಫಸ್ಟ್ ಇಯರ್ ಅಷ್ಟು ಮುಗಿಸಿದೆ ಸರ್. ರಸಮಂಜರಿ ಕಾರ್ಯಕ್ರಮ ಮಾಡ್ತೀವಿ. ಆ ರಸಮಂಜರಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಎಲ್ಲ ಆಲ್ಮೋಸ್ಟ್ ಎಲ್ಲಾಗ ಹೋಗ್ತೀವಿ. ಹೋಗುತ್ತೆ ಸಲುವಾಗಿ ಶಾಲೆಗೆ ಹೋಗೋಕ್ಕಾಗಲಿ. ಈ ಫೀಲ್ಡಿಗೆ ಹೆಂಗೆ ಬರ್ಬೇಕಂದ್ರೆ ಕಾರಣ ಅಂದ್ರೆ, ನಾನು ಸಣ್ಣವಿದ್ದಾಗ ಐಸ್ ಕ್ರೀಮ್ ಮಾಡ್ತಿದ್ದೆ. ಐಸ್ ಕ್ರೀಮು, ಬ್ರೆಡ್ಡು ಎಲ್ಲ ಮಾಡ್ತಿದ್ದೆ. ನಮ್ಮೂರಲ್ಲಿ ರಾಜೇಶ್ ಸರ್ ಅಂತಿದ್ದಾರೆ, ಜೂನಿಯರ್ ಚಂದ್ರ, ಅವರು ಕಾಮಿಡಿ ಕಿಲಾಡಿಗೆ ಹೋಗಿ ಬಂದರು. ಕಾಮಿಡಿ ಕಿಲಾಡಿಗೆ ಹೋಗಿ ಬಂದಿದ್ಮೇಲೆ ಅವ್ರ ಅಂಗಡಿ ಮುಂದೆ ಇದು ಮಾಡ್ತಿದ್ದೆ, ಐಸ್ ಕ್ರೀಮು, ಬ್ರೆಡ್ ಅವನ್ನೆಲ್ಲ ಮಾಡ್ತಿದ್ದೆ. ಅವಾಗ ನನ್ನ ಕರೆದು ಹೇಳಿದ್ರು, ಹಿಂಗಪ್ಪ ನಾನು ಹೋಗ್ತೀನಿ, ನೀನು ನನ್ನ ಜೊತೆ ಬಾ, ನಿನ್ನೂ ಬೆಳೆಸ್ತೀನಿ, ಹಂಗೆ ಹಿಂಗೆ ಅಂತಂದ್ರು. ಆಯ್ತು ಸರ, ನೀವು ಹೆಂಗೆ ಅಂತೀರ ಹಂಗಿಲ್ಲ ಅಂತಂದು ಅವರು ಕರ್ಕೊಂಡೋಗಿ ಬೆಳೆಸಿದ್ರು. ಮತ್ತು ಜೊತೆ ಕಡೆ ತಂದುಬಿಟ್ರು, ಜೊತೆಗಳಿದ್ರು, ಅವರು ಬೆಳೆಸಿದ್ರು. ಮತ್ತು ನಮ್ಮ ಈಗ ರೀಸೆಂಟ್ ನಮ್ಮ ಮಂಜು ಕಳಸಾಪುರ ಅಂತೇಳಿ ನಮ್ಮ ಗುರುಗಳು, ಈಗ ಸತತ ಬರೀ 5 ವರ್ಷ ಆಗ್ತದೆ ನಾನು ಅವರ ಬೆಳೆಸಬೇಕು. ಈಗ ನಿಮ್ಮಿಬ್ಬರು ಜೋಡಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ಚೋಟು. ಏನಪ್ಪಾ ಅಂತಂದ್ರೆ, ನಾನು ಜಂಪುಡಿತಾಳು ಕೆಂಪೆ ಅನ್ನೋ ನಾಟಕದಲ್ಲಿ ಕಾಮಿಡಿ ಪಾತ್ರದಲ್ಲಿ ಭಾಗವಹಿಸಿದ್ದೀನಿ. ನಾನು ಹುಬ್ಳಿಂದ ಬಂದಿದ್ದೀನಿ. ಮೊದಲ ಬಾರಿಗೆ ನಾನು ನಾಟಕ ಕಂಪ್ನಿಗೆ ಬಂದಿದ್ದು, ಉಳಿದಿದ್ದೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ ಸರ್. ಹಾ ಸರ್. ನಾಟಕ ಮಾಡ್ಬೇಕಂತ ಯಾಕೆ ಅನಿಸ್ತು? ಸರ್, ಏನೋ ಒಂದು ಗುರ್ತಿಸ್ಕೋಬೇಕು, ನನ್ನನ್ನು ನಾನು ಗುರ್ತಿಸ್ಕೋಬೇಕು, ಹೆಸರು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಫೀಲ್ಡಿಗೆ. ನಮ್ಮ ತಂದೆ ನನ್ನ ತರನೇ ಇದ್ರು, ನಮ್ಮ ಬ್ರದರ್ ಒಬ್ಳು, ನಾನೊಬ್ಳು, ನಮ್ಮ ಮನೆಯಲ್ಲಿ ಈ ತರ ಇರೋದು. ನಿಮ್ಮ ಫಾದರ್ ಏನ್ ಕೆಲಸ ಮಾಡ್ತಾರೆ? ನಮ್ಮ ಫಾದರು ಇದು ಹೋಟೆಲ್ ಅಲ್ಲಿ ಮ್ಯಾನೇಜರ್ ಇದ್ರು. ಈಗ ಮುಂದೆ ಏನಾಗಬೇಕಂತ ನಿಮಗೆ ಆಸೆ? ನಂದು ಇದು ಈ ಫೀಲ್ಡ್ ಆಕ್ಟಿಂಗ್ ಫೀಲ್ಡ್ ಆಸಕ್ತಿ ಇದೆ ಸರ್. ನನ್ ಮೇನ್ ಫ್ಯೂಚರ್ ಅಲ್ಲಿ ಇರೋದು ಗೌರ್ಮೆಂಟ್ ಜಾಬ್ ಮಾಡ್ಬೇಕನ್ನೋ ಉದ್ದೇಶ ಸರ್. ನನ್ 0.4 ಅಲ್ಲಿ ಲಾಸ್ಟ್ ಟೈಮ್ ಎಕ್ಸಾಮ್ RRB ಎಕ್ಸಾಮ್ 0.4 ಅಲ್ಲಿ ಮಿಸ್ ಆಗಿದೆ ಸರ್. ಈಗ ನೆಕ್ಸ್ಟ್ ಎಕ್ಸಾಮ್ ಕನ್ಫರ್ಮ್ ಮಾಡಿದರೆ ಆ ಎಕ್ಸಾಮ್ ಪರ್ಫಾರ್ಮ್ ಮಾಡ್ಬೇಕು, ಕ್ಲಿಯರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ ಸರ್. ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ದೀನಲ್ಲ ಸರ್, ಆಮೇಲೆ ಯೂಟ್ಯೂಬ್ ಅಲ್ಲಿ ಮಾಡ್ತಿದ್ದೀನಿ, ಹಲವಾರು ಕಡೆ ಎಲ್ಲ ಪರಿಚಯ ಆಗಿದ್ದೀನಿ ಸರ್. ನನ್ ಜೊತೆಗಿರೋನು ಯಶವಂತ್ ಕಾಮಿಡಿ ಅಂತಂದು ಯಶವಂತ್ ಇದಾರಲ್ಲ, ಅವ್ರು ನನಗೆ ಜ್ಯೋತಿ ಗುಳೇದಗುಡ್ಡ ಅವ್ರಿಗೆ ಪರಿಚಯ ಮಾಡ್ಕೊಟ್ರು. ಹಾಗಾಗಿ ನನ್ ಕಾಂಟ್ಯಾಕ್ಟ್ ಮಾಡಿ, ನಿನ್ಗೆ ಆಸಕ್ತಿ ಇದ್ರೆ ಬರ್ಬೋದು ಅಂತ ಹೇಳಿದ್ರು. ಖುಷಿ ಅನಿಸ್ತಿದೆ ಸರ್, ತುಂಬಾ ಖುಷಿ ಅನಿಸ್ತಿದೆ. ಪರ್ಫಾರ್ಮೆನ್ಸ್ ಮಾಡ್ತೀವಲ್ಲ, ಆಡಿಯನ್ಸ್ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ಟೈಮ್ ಆಡಿಯನ್ಸ್ ಏನಿದು ಕೊಟ್ಟು ಬಂದಿದ್ದೆ ಆಡಿಷನ್. ಫೈನಲ್ ರೌಂಡ್ ವರ್ಗೂ ಹೋಗಿ ಬಂದಿದ್ದೆ, ಬೆಂಗಳೂರಿಗೆ 4 ಸಲ ಹೋಗಿ ಬಂದಿದ್ದೀನಿ. ಫೈನಲ್ ರೌಂಡ್ ಅಲ್ಲಿ ಅದೇನೋ ಮಿಸ್ ಆಗಿ ಸ್ವಲ್ಪ ಕ್ಯಾನ್ಸಲ್ ಆಯ್ತು. ಹಾಗಾಗಿ ಒಂದು ಫಿಲ್ಮ್ ಮಾಡಿದ್ದೀನಿ, ಗಜಾನನ ಅಂಡ್ ಗ್ಯಾಂಗ್ ಅಂತ. ಗಟ್ಟಿಮೇಳ ಸೀರಿಯಲ್ ಬರ್ತಿತ್ತಲ್ಲ, ಅದಕ್ಕೂ ಸೆಲೆಕ್ಟ್ ಆಗಿದ್ದೆ. ನನ್ನ ಎಕ್ಸಾಮ್ ಇರೋ ಕಾರಣದಿಂದ ನಾನು ಅದಕ್ಕೆ ಹೋಗ್ಲಿಲ್ಲ, ಹೋಗಕ್ಕಾಗ್ಲಿಲ್ಲ. ಸೊ ಹಾಗಾಗಿ ಈ ಫೀಲ್ಡ್ ನಲ್ಲಿ ಇದ್ದೀನಿ. ಇದ್ರ ಜೊತೆಗೆ ಓದ್ತಾ ಇದ್ದೀನಿ.